ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಈಗ ಒಂದು 2 ವಾರಗಳ ಹಿಂದಷ್ಟೇ ನಾನು ಮೈಸೂರಿನಲ್ಲಿ ಒಂದು ಅಕ್ಕ ತಂಗಿ ನಡೆಸ್ತಾ ಇರುವಂತಹ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸಿದ್ದೆ. ಗಾಣದ ಎಣ್ಣೆಗಳು ಹಾಗೆ ಒಂದಿಷ್ಟು ಈ ಥರ ಪ್ರಾಡಕ್ಟು ಮಸಾಲ ಐಟಮು ಇದೆಲ್ಲ ನಡೆಸ್ತಾ ಇದ್ದಾರೆ. ನಡೆಸಿ ಒಂದು 4 ವರ್ಷದಿಂದ ಅವರೇ ಸ್ವಂತವಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ. ಏನು ಮನಸ್ಸಿದ್ರೆ ಮಾರ್ಗ ಏನು ಬೇಕಾದರೂ ಚಿಕ್ಕದಾಗಿ ಒಂದು 2,000 ರೂಪಾಯಿಂದ ಶುರು ಮಾಡಿದಂತಹ ಬಿಸ್ನೆಸ್ಸು ಇವತ್ತು ಬಹಳ ಒಂದು ಒಳ್ಳೆ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದೆ. ಅವರು ತಯಾರು ಮಾಡುವಂತಹ ಗಾಣದ ಎಣ್ಣೆ ಪರಿಶುದ್ಧವಾಗಿ ಅಲ್ಲೇ ಎದುರುಗಡೆನೆ ನಿಮ್ಮ ಕಣ್ಣು ಮುಂದೆನೇ ಬೇಕಾದರೂ ರೆಡಿ ಮಾಡಿ ಕೊಡ್ತಾರೆ. ಆ ರೀತಿಯಾಗಿ ರೆಡಿ ಮಾಡಿ ಕೊಡುವಂತಹ ಸಾಕಷ್ಟು ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಹೋಗಿದೆ ಅಂತೆ. ಅವರು ಕೂಡ ಥ್ಯಾಂಕ್ಸ್ ಹೇಳಿಬಿಡಿ ಮೇಡಮ್ ಯಾವ್ದಾದ್ರು ವೀಡಿಯೋ ಮೂಲಕ ಅಂತ ಹೇಳಿದರು. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಯಾಕಂದರೆ ಕಡಿಮೆ ರೇಟ್ಗೆ ಅವರು ಕ್ವಿಂಟಲ್ಗಟ್ಟಲೆ ತರಿಸ್ತಾರಲ್ಲ, ಸೊ ಅವರಿಗೂ ಕೂಡ ಕಡಿಮೆಗೆ ನೇರವಾಗಿ ರೈತರ ಹತ್ರ ತರಿಸ್ತಾರೆ. ಜೊತೆಗೆ ಕೆಲವೊಂದು ಕೃಷಿ ಮಂಡಳಿ ಏನುಗಳಿರುತ್ತೆ ಅಲ್ಲಿಂದನೂ ಕೂಡ ತರಿಸ್ತಾರೆ. ಐಟಮ್ಗಳನ್ನು ರಾ ಮೆಟೀರಿಯಲ್ಗಳನ್ನು ತರಿಸಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬೆಲೆಗೆ, ಅಂದರೆ ಒಂದು ಲಾಭನ ಇಟ್ಟುಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಬೆಲೆಗೆ ಗ್ರಾಹಕರಿಗೆ ತಲುಪಿಸ್ಬೇಕು ಪರಿಶುದ್ಧವಾಗಿ ಅಂತ ಅಂದ್ಬಿಟ್ಟು ತಲುಪಿಸ್ತಾಯಿದ್ರು. ಗಾಣದ ಎಣ್ಣೆಗಳಾಗಿರ್ಬೋದು, ಒಂದಷ್ಟು ಮಸಾಲೆ ಪೌಡರ್ಗಳಾಗಿರ್ಬೋದು, ಸಿರಿಧಾನ್ಯ ಪೌಡರ್ಗಳಾಗಿರ್ಬೋದು, ಸಿರಿಧಾನ್ಯ ನಾನು ಅದು ವೀಡಿಯೋದಲ್ಲಿ ತಿಳಿಸಿದ್ದೆ. ನಾನು ಆ್ಯಕ್ಚುಲಿ ಚೆನ್ನಾಗಿ ರೆಸ್ಪಾನ್ಸ್ ಹೋಗಿದೆ ಅಂತ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಇನ್ನೊಂದು ಪ್ರಾಡಕ್ಟ್ ಇದು ಸನ್ಫ್ಲವರ್ ಆಯಿಲ್. ಅವತ್ತು ನಾನು ಹೋದಾಗ ಅವ್ರ ಹತ್ರ ಇರಲಿಲ್ಲ ಆ್ಯಕ್ಚುಲಿ, ಇನ್ನೂ ರಾ ಮೆಟೀರಿಯಲ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ರಾ ಮೆಟೀರಿಯಲ್ ಬಂದು ಈಗ ಸನ್ಫ್ಲವರ್ ಆಯಿಲ್ನ ಕೂಡ ಅಂದರೆ ಸೂರ್ಯಕಾಂತಿ ಎಣ್ಣೆಯನ್ನು ಕೂಡ ರೆಡಿ ಮಾಡಿದ್ದಾರೆ. ಇದು ಎಷ್ಟು ರೇಟು ಏನು ಈಗೆಲ್ಲ ಸಾಮಾನ್ಯ ಆರೋಗ್ಯದ ಮೇಲೆ ಕಾಳಜಿಗೆ ರಿಫೈನ್ಡ್ ಆಯಿಲನ್ನು ಬಳಕೆ ಮಾಡೋದು ಕಡಿಮೆ ಮಾಡಿ ಗಾಣದ ಎಣ್ಣೆನ ಬಳಸೋರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಗಾಣದ ಎಣ್ಣೆ ಬಳಸ್ತಾರೆ, ಆದರೆ ರೇಟ್ ವಿಪರೀತ ಇರುತ್ತಲ್ಲ. ಸೊ ಪರಿಶುದ್ಧವಾಗಿ ಒಂಚೂರು ಕಡಿಮೆ ರೇಟಿಗೆ ಸಿಕ್ಕಿದ್ರು ಕೂಡ ಗ್ರಾಹಕರಿಗೆ ಒಳ್ಳೇದಲ್ವಾ, ಅದಕ್ಕೆ ಆ ಥರ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಇದೊಂದು ಒಳ್ಳೆ ವಿಡಿಯೋ ಆಗಿರುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ರೇಟೆಲ್ಲ ಎಷ್ಟು ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಅವನ ಪ್ರೀತಿ ಆಕಾಶದಷ್ಟು ಏನಿದೆ, ಈ ಒಂದು ಪುಸ್ತಕ ಓದುವಂತಹ ಆಸಕ್ತಿ, ಕಾದಂಬರಿ ಇದೊಂದು ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು, ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ. ಓದಿದ ನಂತರ ಪುಸ್ತಕದ ಒಳಗಡೆ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ, ಆ ಒಂದು ನಂಬರ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಅಂತ ಕೇಳ್ಕೊತೀನಿ. ಇನ್ನು ಈ ಒಂದು ಎಣ್ಣೆಯ ರೇಟ್ ವಿಚಾರಕ್ಕೆ ಬರೋದಾದರೆ, ಈಗ ಮೊನ್ನೆ ನಾನು ಆ್ಯಕ್ಚುಲಿ ಇವ್ರದ್ದೊಂದು ಸಾಕಷ್ಟು ಪ್ರಾಡಕ್ಟ್ಗಳನ್ನು ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಎಣ್ಣೆ ಆಗಿರ್ಬೋದು, ಕೆಲವೊಂದು ಬೇರೆ ಬೇರೆ ಆಯುರ್ವೇದಿಕ್ ಮೆಡಿಸನ್ ಕೂಡ ಅವರು ಕೊಡ್ತಾರೆ ಚೆನ್ನಾಗಿ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಮೊನ್ನೆ ಹೀಗೆ ಮನೇಲಿ ಒಬ್ಬರಿಗೆ ಗೊರಕೆ ಸಮಸ್ಯೆ ಇದೆ, ಆ ಗೊರಕೆ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಮೂಗಿಗೆ ಹಾಕುವಂತಹ ಆಯುರ್ವೇದಿಕ್ ಡ್ರಾಪ್ ಇದೆ, ಅದನ್ನು ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನಾನು ಓದಂಥ ಸಮಯದಲ್ಲಿ ಈ ಒಂದು ಫ್ಲವರ್ ಬೀಜಗಳನ್ನು ಹಾಕಿ ಎಣ್ಣೆನ ರೆಡಿ ಮಾಡ್ತಾಯಿದ್ರು. ರೆಡಿ ಮಾಡಿದಾಗ ಆಗ ನಾನು ಕೇಳಿದೆ, ಇದು ಸೂರ್ಯಕಾಂತಿ ಎಣ್ಣೆನ ಅಂತ ಅಂದ್ಬಿಟ್ಟು. ಹೌದು ಅಂತ ಹೇಳಿದ್ರು. ಆಗ 1 ಲೀಟ್ರನ್ನು ತಂದಿದ್ದೆ, ಯೂಸ್ ಮಾಡಿದೆ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾರ್ಮಲ್ ನಾವು ಏನು ಹೊರಗಡೆ ಸನ್ಫ್ಲವರ್ ಆಯಿಲನ್ನು ತಗೋತೀವಿ ಅದಕ್ಕೂ ಇವರು ಗಾಣದಲ್ಲಿ ರೆಡಿಯಾಗಿರುವಂಥ ಸನ್ಫ್ಲವರ್ ಆಯಿಲ್ಗೂ ರುಚಿ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಬರುತ್ತೆ. ಬಹಳ ಚೆನ್ನಾಗಿದೆ. ಅದಕ್ಕೋಸ್ಕರ ಒಂದು ಪ್ರಮೋಷನ್ ಮಾಡೋಣ ಅಂತ ಅಂದ್ಬಿಟ್ಟು ಇದೊಂದು ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿದಾಗ ಇದೊಂದು 5 ಲೀಟ್ರ್ ಕ್ಯಾನು ರೇಟು ವಿತ್ ರೇಟ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಇದು ತಿಳಿಸ್ತಾ ಇದ್ದೀನಿ. ಇದು ಬಂದು ಸೂರ್ಯಕಾಂತಿ ಎಣ್ಣೆ, ಗಾಣದಲ್ಲಿ ತಯಾರಾದಂತಹ ಸೂರ್ಯಕಾಂತಿ ಎಣ್ಣೆ. ನಾವೇನು ರಿಫೈನ್ಡ್ ಆಯಿಲ್ ತರ್ತೀವಿ ನೋಡಿ ಹೊರಗಡೆ ಅಂಗಡಿಯಲ್ಲಿ, ಅದಕ್ಕೂ ಇದಕ್ಕೂ ತೀರಾ ವ್ಯತ್ಯಾಸ ಇರುತ್ತೆ. ಟೇಸ್ಟ್ ವೈಸ್ ನಾನು ಹೇಳ್ತಿರೋದು, ರೇಟು ಕೂಡ ವ್ಯತ್ಯಾಸ ಇರುತ್ತೆ. ಅದಕ್ಕೂ ಇದಕ್ಕೂ ಕಾಸ್ಟ್ಲಿ ಬೀಳುತ್ತೆ. ಬಟ್ ಆದರೆ ಟೇಸ್ಟ್ ವೈಸು ರುಚಿಯ ಬಗ್ಗೆ ಮಾತನಾಡೋದಾದರೆ ತುಂಬ ವ್ಯತ್ಯಾಸ ಇರುತ್ತೆ. ಇದು ಬಂದು 1 ಲೀಟ್ರ್ ಎಣ್ಣೆಗೆ 390 ರೂಪಾಯಿ ಬೀಳುತ್ತೆ. 390 ರೂಪಾಯಿ ಇದು ಸೂರ್ಯಕಾಂತಿ ಎಣ್ಣೆ 1 ಲೀಟ್ರ್ ಬೀಳುತ್ತೆ. ನಾರ್ಮಲ್ಲು ಹೊರಗಡೆ ಸನ್ ಪ್ಯೂರ್ ಆಯಿಲು 150ರಿಂದ 160 ಆ ಥರ ಇದೆ. ನಾನು ಆ್ಯಕ್ಚುಲಿ ತರಿಸಿ ತುಂಬ ದಿನಗಳಾಗೋಯಿತು, ಅದರಿಂದ ರೇಟ್ ಗೊತ್ತಿಲ್ಲ. 10 ರೂಪಾಯಿ 20 ರೂಪಾಯಿ ವ್ಯತ್ಯಾಸ ಇರ್ಬೋದು, ಆ ರೀತಿ ಇದೆ. ಬಟ್ ಇದು 1 ಲೀಟರ್ 390 ರೂಪಾಯಿ. ಅಂದರೆ ಅದು 3 ಸ್ಪೂನ್ ಹಾಕೋದು ಒಂದೇ, ಇದು 1 ಸ್ಪೂನ್ ಹಾಕೋದು ಒಂದೇ. ಮತ್ತು ಟೇಸ್ಟ್ ವೈಸ್ ಮಾತ್ರ ತೀರಾ ಡಿಫ್ರೆನ್ಸ್ ಬರುತ್ತೆ. ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರೂ ಸಾಕು. ಇದು ಸೇಮ್ ಅಲ್ಲಿಗೆ ಮ್ಯಾನೇಜ್ ಆಗಿಬಿಡುತ್ತೆ. ತೀರಾ ಉಳಿತಾಯ ಆಗುತ್ತೆ ಅಂತ ಹೇಳಲ್ಲ, ಬಟ್ ಅದು 3 ಸ್ಪೂನ್ ಹಾಕೋದು, ಇದು 1 ಸ್ಪೂನ್ ಹಾಕಿದ್ರೂ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದು ಗಾಣದ ಎಣ್ಣೆ ಅಲ್ವಾ, ಅದರಿಂದ ಅದು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಕ್ಕಿಂತ ಗಾಣದ ಎಣ್ಣೆ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ರುಚಿ ಕೂಡ ಬಹಳ ಚೆನ್ನಾಗಿ ಬರುತ್ತೆ. ಸೊ ಇದು ಬಂದು 1 ಲೀಟರು 390 ರೂಪಾಯಿ ಇದೆ. ಇದು ಬಂದು 5 ಲೀಟರ್ ಕ್ಯಾನು. 5 ಲೀಟರ್ ಕ್ಯಾನ್ಗೆ ಏನಾದರೂ ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಇಲ್ಲ, ಡಿಸ್ಕೌಂಟ್ ಇಲ್ವಂತೆ. ಪಾಪ ಅವ್ರಿಗೆ ರಾ ಮೆಟೀರಿಯಲ್ ಏನು ಬರುತ್ತೆ ಅದಕ್ಕೆ ಕರೆಕ್ಟಾಗಿ ಲಾಭ, 1 ಲೀಟ್ರಿಗೆ ಇಷ್ಟು ಲಾಭದ ಮಾರ್ಜಿನ್ ಅಂತ ಇಟ್ಕೊಂಡಿರ್ತಾರಲ್ಲ, ಅಷ್ಟೇ ಮಾರ್ಜಿನ್ ಎಷ್ಟು ಲೀಟ್ರ್ ತೊಗೊಂಡ್ರು ಇಟ್ಕೊಂಡಿರ್ತಾರೆ. ನಾನು ಕೇಳಿದೆ ಜಾಸ್ತಿ ತೊಗೊಂಡ್ರೆ ಏನಾದ್ರು ಡಿಸ್ಕೌಂಟ್ ಇರುತ್ತೆ ಅಂತ. ಇಲ್ಲ ಮೇಡಮ್, ನಾವು 1 ಲೀಟ್ರಿಗೆ
ಇಷ್ಟು ಮಾರ್ಜಿನ್ ಅಂತ ಕಡಿಮೆನೇ ಇಟ್ಕೊಂಡಿದ್ದೀವಿ. ಅದರಿಂದ 5 ಲೀಟ್ರ್ ತಗೊಂಡ್ರು ಅಷ್ಟೇ, 1 ಲೀಟ್ರ್ ತಗೊಂಡ್ರು ಅಷ್ಟೇ ರೇಟ್ ಅಷ್ಟೇ ಬೀಳುತ್ತೆ ಅಂತ ಹೇಳಿದ್ರು. ಸೊ 1 ಲೀಟ್ರ್ ಈ ಸನ್ಫ್ಲವರ್ ಆಯಿಲ್ಲು ಅಂದರೆ ಸೂರ್ಯಕಾಂತಿ ಎಣ್ಣೆ 390 ರೂಪಾಯಿ ಬೀಳುತ್ತೆ. ಇದರ ಜೊತೆಗೆ ಕಡಲೆಕಾಯಿ ಎಣ್ಣೆ ಎಲ್ಲ ಕಡಿಮೆ ಇದೆ. ರಾ ಮೆಟೀರಿಯಲ್ ಎಲ್ಲ 800 ರೂಪಾಯಿಗೇನೋ ಸಿಕ್ಕಿದೆ, ಅದಕ್ಕೆ ಕಡಿಮೆ ಕೊಡ್ತಾ ಇದ್ದೀವಿ ಈ ಸತಿ ಅಂತ ಹೇಳಿದ್ರು. ಅದು ಬಂದು 290 ರೂಪಾಯಿ ಇದೆ 1 ಲೀಟ್ರು. ಕಡಲೆಕಾಯಿ ಎಣ್ಣೆ ಬೇಕಿದ್ದವರು ಅದನ್ನು ಬೇಕಾದ್ರೂ ತರಿಸ್ಬೋದು. ನಾವು ಇಷ್ಟು ದಿನ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಿದ್ದು, ಅವ್ರು ಕಳಿಸಿದಂಥದ್ದೇ. ಸೊ ಈಗ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಹೆಂಗೆ ಬರುತ್ತೆ ಏನು ವ್ಯತ್ಯಾಸ ನೋಡೋಣ ಅಂತ ಅಂದ್ಬಿಟ್ಟು. ಇನ್ನು ಕೊಬ್ಬರಿ ಎಣ್ಣೆ ಬಂದು 1 ಲೀಟ್ರಿಗೆ 350 ರೂಪಾಯಿ. ಇನ್ನು ಹುಚ್ಚೆಳ್ಳು ಎಣ್ಣೆ ಕೂಡ ಇದೆ. ಹುಚ್ಚೆಳ್ಳು ಎಣ್ಣೆ ಕೆಲವರು ಬಳಸ್ತೀರ, ಅದು ಕಾಸ್ಟ್ಲಿ ಇರುತ್ತೆ ಸಿಕ್ಕಾಬಿಟ್ಟೆ, 850 ರೂಪಾಯಿ. ಅದು ಸ್ಟಾಕ್ ಇಟ್ಕೊಳ್ಳಲ್ಲ, ಯಾವ್ದಾದ್ರು ಆರ್ಡ್ರ್ ಕೊಟ್ಟರೆ ಅಲ್ಲೇ ರೆಡಿ ಮಾಡಿ ಕಳಿಸ್ತಾರೆ, ಯಾಕಂದರೆ ಓಡಲ್ಲಂತೆ ಜಾಸ್ತಿ. ಇಲ್ಲ ಕೆಲವ್ರು ಮಾತ್ರ ಅದನ್ನು ಕೇಳಿ ತೊಗೋತಾರೆ ಮೇಡಮ್, ಅದಕ್ಕೋಸ್ಕರ ಸ್ಟಾಕ್ ಇಡಲ್ಲ ಅಂತಂದರು. ಸೊ ಹುಚ್ಚೆಳ್ಳೆಣ್ಣೆ ಬೇಕಿದ್ದರೆ ಅದನ್ನು ತೊಗೋಬೋದು. ಅದು ಲೀಟ್ರಿಗೆ 850 ರೂಪಾಯಿ ಇದೆ. ಸೊ ಸನ್ಫ್ಲವರ್ ಆಯಿಲ್ ಗಾಣದಲ್ಲಿ ತೆಗೆದಿರುವಂತಹ ಸನ್ಫ್ಲವರ್ ಆಯಿಲ್ ಬಂದು 390 ರೂಪಾಯಿ ಇದೆ. ಬೇಕಿದ್ದವರು ತೊಗೋಬೋದು. ಇನ್ನು ನಾನು ಹೇಳಿದ್ನಲ್ಲ, ನಿದ್ರೆ ಸಮಸ್ಯೆಗೆ ಜೊತೆಗೆ ಗೊರಕೆ ಸಮಸ್ಯೆಗೆ ಡ್ರಾಪ್ ಇಸ್ಕೊಂಬರಕ್ಕೆ ಹೋಗಿದೆ ಅಂತ. ಆ್ಯಕ್ಚುಲಿ ಅದು ಇಸ್ಕೊಂಬಂದಿದ್ದೀನಿ. ಅದನ್ನ ಯಾಕೆ ಪ್ರಮೋಟ್ ಮಾಡ್ತಾ ಇಲ್ಲ ಅಂತಂತಂದರೆ, ಬಳಸೋಣ, 1 ತಿಂಗಳು ಬಳಸಿ ರಿಸಲ್ಟ್ ನೋಡ್ಬಿಟ್ಟು ಅದು ಕಡಿಮೆ ಆದರೆ ನಾನು ಖಂಡಿತ ತಿಳಿಸ್ತೀನಿ. ಯಾಕಂದರೆ ಸುಮ್ಮನೆ ಕಡಿಮೆ ಆಗದೆ ನೀವೆಲ್ಲ ತಗೊಳ್ಳಿ ಬಳಸಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಆಯುರ್ವೇದಿಕ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇರೋಲ್ಲ, ಒಳ್ಳೆಯದೇ ಇರುತ್ತೆ. ಬಟ್ ಆದರೆ ಬಹಳ ಚೆನ್ನಾಗಿದೆ. ಯಾಕಂದರೆ ಅದು 4 ದಿನ ಯೂಸ್ ಮಾಡಿದ್ಮೇಲೆ ಫುಲ್ ಕಫ ಎಲ್ಲ, ಬಾಡಿಲಿರೋ ಕಫ ಎಲ್ಲ ಆಚೆಗೆ ಹಾಕುತ್ತೆ. ಅದು ಆ್ಯಕ್ಚುಲಿ ನಮಗೆ ಭಯನೇ ಆಗಿತ್ತು, ಇಷ್ಟೊಂದು ಕಫ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅದು ಒಂದು 3 ರಿಂದ 4 ದಿನ ಬಾಡಿಲಿರೋ ಕಫ ಎಲ್ಲ ತೆಗೆಯುತ್ತೆ. ಸೊ ಆಮೇಲೆ ಲಂಗ್ಸ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಮೇಡಮ್. ಒಳ್ಳೆಯದು, ಅದು ಬಳಸಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು 1 ತಿಂಗಳು ಬಳಸಿ ನಮ್ಮ ಮನೆಯಲ್ಲಿ ಬಳಸ್ತಾ ಇದ್ದಾರೆ. ಸೊ ಬಳಸಿ ರಿಸಲ್ಟ್ ಬಂದ ಮೇಲೆ ನಾನು ಅದನ್ನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಒಳ್ಳೆ ಪ್ರಾಡಕ್ಟ್ ಅನಿಸ್ತಾ ಇದೆ, ಗೊತ್ತಿಲ್ಲ, 1 ತಿಂಗಳು ಆಗಲಿ, ರಿಸಲ್ಟ್ ಬರಲಿ, ಆಮೇಲೆ ಗೊತ್ತಾಗುತ್ತೆ, ತಿಳಿಸ್ತೀನಿ. ಅದ್ರ ಜೊತೆಗೆ ಕಣ್ಣು ಸಮಸ್ಯೆ ಇರೋವಂಥವ್ರಿಗೆ ಒಂದು ಜೇನುತುಪ್ಪ ಕೊಟ್ಟಿದ್ದಾರಲ್ಲ, ಅದನ್ನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ. ಅದನ್ನು ಕೂಡ ನಾನೇ ಯೂಸ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ, ಅದು ಬೇವಿನ ಮರದಲ್ಲಿ ಕಟ್ಟಿದಂತಹ ಜೇನುತುಪ್ಪವನ್ನು ಹಾಕಿದ್ರೆ ಬಹಳ ಒಳ್ಳೆಯದು ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬಾಟಲಲ್ಲಿ, ಅದು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಾರೆ, ಅವ್ರ ಮೂಲಕ ಇವರು ತೊಗೊಂಡು ಅವರ ಅಂಗಡಿಯಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ದಾರೆ. ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಒಂದು 2-3 ದಿನ ಯೂಸ್ ಮಾಡಿದ್ದೀನಿ ಅಷ್ಟೇ. ಬಟ್ ನಿದ್ರೆ ಚೆನ್ನಾಗಿ ಬರುತ್ತೆ. ಆದರೆ ಕಣ್ಣು ಟೆಸ್ಟ್ ಮಾಡಿಸ್ತೀನಿ, ಈಗ ನಾಳೆ ನಾಡಿದ್ರೆಲ್ಲ ಕಣ್ಣು ಟೆಸ್ಟ್ ಮಾಡಿಸ್ತೀನಿ. ಈಗ ಎಷ್ಟಿದೆ ಪವರು, ಇನ್ನು 1 ತಿಂಗಳಾದಮೇಲೆ ಎಷ್ಟು ಬರುತ್ತೆ ಪವರು, ಅದನ್ನು ಚೆಕ್ ಮಾಡಿಬಿಟ್ಟು ಅದು ನಿಜ ವರ್ಕೌಟ್ ಆದರೆ ನಾನು ನಿಮಗೆ ಮತ್ತೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಅದು ಎಷ್ಟೋ ಜನಕ್ಕೆ ಯೂಸ್ ಆಗ್ಬೋದು. ಸೊ ಸೂರ್ಯಕಾಂತಿ ಎಣ್ಣೆ ಬೇಕಿದ್ದವರು ಈ ಒಂದು ನಂಬರನ್ನು ಕೊಡ್ತೀನಿ, 9611727241. ಇನ್ನೊಮ್ಮೆ ಹೇಳ್ತೀನಿ, 9611727241. ಸೊ ಈ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸಾಕು. ಸೂರ್ಯಕಾಂತಿ ಎಣ್ಣೆ 390 ರೂಪಾಯಿ, ಕಡಲೆಕಾಯಿ ಎಣ್ಣೆ 290 ರೂಪಾಯಿ, ಕೊಬ್ಬರಿ ಎಣ್ಣೆ 350 ರೂಪಾಯಿ, ಹುಚ್ಚೆಳ್ಳೆಣ್ಣೆ 850 ರೂಪಾಯಿ. ಯಾವ್ದು ಬೇಕಿದ್ರೂ ಅವರು ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲ ನೇರವಾಗಿ ಹೋಗಿ ಅಂಗಡಿಲೇ, ಮೈಸೂರಲ್ಲಿರೋರು ಅರವಿಂದ್ ನಗರದಲ್ಲಿ ಅವರ ಒಂದು ಶಾಪ್ ಇದೆ. ಶಿವನ ದೇವಸ್ಥಾನ ಇದೆಯಲ್ಲ, ಶಿವನ ದೇವಸ್ಥಾನ ಪಕ್ಕದಲ್ಲೇ ಪರಿಶುದ್ಧ ಅಂತ ಅಂದ್ಬಿಟ್ಟು ಅಂಗಡಿಗೆ ಭೇಟಿ ಕೊಟ್ಟು ಅಲ್ಲೇ ನೇರವಾಗಿ ನಿಮ್ಮ ಮುಂದೆನೇ ಆಡಿಸ್ಕೊಡಿ ಅಂತಂದರೆ, ಖಾಲಿಯಾಗಿದ್ದರೆ ನಿಮ್ಮ ಮುಂದೆನೇ ಆಡಿಸ್ಕೊಡ್ತಾರೆ. ಅಥವಾ ನೀವೇ ಐಟಮ್ ತೊಗೊಂಡೋದ್ರೆ ಅಲ್ಲೇ ನೀಟಾಗಿ ಗಾಣದಲ್ಲಿ ನಿಮ್ಮ ಒಂದು ಮೆಟೀರಿಯಲ್ಗೂ ಕೂಡ ಆಡಿಸ್ಕೊಡ್ತಾರೆ. ಆ ಥರ ಎಲ್ಲ ಏನೇನು ಮಾಡಲ್ಲ, ತುಂಬ ಪರಿಶುದ್ಧವಾಗಿ ಮಾಡ್ತಾಯಿದ್ದಾರೆ. ಅಕ್ಕ ತಂಗಿ ತುಂಬ ಜೆನ್ಯೂನ್ ಅಂತ ಅನಿಸಿದ್ರು. ಅದಕ್ಕೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂದ ಮಾಡ್ತಿದ್ದೀನಿ. ತುಂಬ ಕಷ್ಟದಿಂದ ಚೆನ್ನಾಗಿ ಇವಾಗ ಮೇಲೆ ಬಂದಿದ್ದಾರೆ. ಸೊ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಪ್ರಮೋಷನ್ ಮಾಡ್ತಾಯಿದ್ದೀನಿ. ಇದು ಬಂದು ಸಂಪೂರ್ಣವಾಗಿ ಉಚಿತ ಪ್ರಮೋಷನ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಹಣ ತೊಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಸಪೋರ್ಟ್ ಆಗಲಿ ಅಂತ. ಇದೇ ಒಂದು ಟೈಮಲ್ಲಿ ಇನ್ನೊಂದು ಕೆಲವು ವಿಚಾರನ ಕ್ಲಾರಿಫೈ ಮಾಡಿಬಿಡ್ತೀನಿ. ಈ ಥರ ಪ್ರಮೋಷನ್ ಮಾಡ್ತೀನಲ್ಲ, ಆವಾಗ ಕೆಲವರೆಲ್ಲ ಫೋನ್ ಮಾಡಿದ್ದಾರೆ. ಏನಂತಂತಂದರೆ ರೀಸೆಲ್ಲರ್ಸು, ಅಂದರೆ ಬಟ್ಟೆನ ರೀಸೇಲ್ ಮಾಡೋವಂಥವ್ರದ್ದು. ಆ್ಯಕ್ಚುಲಿ ನಾನು ಸಾಕಷ್ಟು ಒಂದು ವರ್ಷದಿಂದ ಈ ಥರ ಉಚಿತವಾಗಿ ಪ್ರಮೋಷನ್ಗಳನ್ನ ಮಾಡ್ತಾ ಬರ್ತಾಯಿದ್ದೀನಿ. ಆ ಸಮಯದಲ್ಲಿ ಬಟ್ಟೆಗಳನ್ನು ರೀಸೇಲ್ ಮಾಡೋವಂಥವ್ರದ್ದು ನಾನು ಒಂದಷ್ಟು ಉಚಿತ ಪ್ರಮೋಷನನ್ನು ಮಾಡಿದಂತಹ ಸಮಯದಲ್ಲಿ ಏನಾಗಿದೆ, 1-2-3 ಜನದ್ದು ತೊಂದರೆ ಆಗಿದೆ. ಆ್ಯಕ್ಚುಲಿ ತೊಂದರೆ ಅಂದರೆ ನನಗೆ ಕಳಿಸಿದಂತಹ ಐಟಮೇ ಬೇರೆ, ಗ್ರಾಹಕರಿಗೆ ಹೋದಂತಹ ಐಟಮೇ ಬೇರೆ ಅಂತ 1-2-3 ಕಂಪ್ಲೇಂಟ್ ಆಯಿತು. ಸೊ ನಾನು ಈಗ ಹೆಂಗೆ ಈ ಒಂದು ಬಿಸ್ನೆಸ್ ಮಾಡ್ತಿರೋರಿಗೆ ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತೀನೋ, ಒಬ್ಬರಿಗೆ ಒಳ್ಳೇದು ಮಾಡೋಕ್ಕೋಗಿ ಇನ್ನಷ್ಟು ಜನಕ್ಕೆ ಅಂದರೆ ಗ್ರಾಹಕರಿಗೆ ಮೋಸ ಆಗಬಾರ್ದು. ಆ ಕಾರಣಕ್ಕೋಸ್ಕರ ಏನು ಮಾಡ್ತೀನಿ, ನಾನು ವಿಚಾರಿಸಿ ಮಾಡಿನೇ ಮಾಡೋವಂಥದ್ದು. ಅಂದರೂ ಕೂಡ 1-2-3 ಕಂಪ್ಲೇಂಟ್ ಆಯ್ತಲ್ಲ, ಅದಕ್ಕೋಸ್ಕರ ಬಟ್ಟೆಗಳದ್ದು ರೀಸೇಲ್ ಮಾಡ್ತಾರಲ್ಲ ಅಂಥವ್ರದ್ದು ಪ್ರಮೋಷನ್ ನಿಲ್ಲಿಸಿದ್ದೀನಿ. ಅಂದರೆ ರೀಸೇಲ್ ಮಾಡೋವಂಥವರೆಲ್ಲ ಕ್ವಾಲಿಟಿ ಚೆನ್ನಾಗಿ ಕಳಿಸಲ್ಲ, ಆ ಥರ ಅಲ್ಲ. ಬಟ್ ನನಗೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡೋ ಅಷ್ಟು ಟೈಮು ಇಲ್ಲ. ಅವರಿಗೆ ಫೋನ್ ಮಾಡಿ ಕೆಲವ್ರಿಗೆಲ್ಲ ನಾನೇ ನಾನೇ ಅಮೌಂಟು ಕೂಡ ಕಳಿಸ್ಕೊಟ್ಬಿಟ್ಟೆ. ಆ ಥರ ಎಲ್ಲ ಆಯಿತು. ಪರವಾಗಿಲ್ಲ ಬಿಡಿ, ನಾನು ಪ್ರಮೋಷನ್ ಮಾಡಿದ್ರಿಂದ ನಿಮಗೆ ಲಾಸ್ ಆಯಿತು ಅಂತ ಅಂದ್ಬಿಟ್ಟು 300 ರೂಪಾಯಿ 400 ರೂಪಾಯಿ ಈ ಥರ ಐಟಮ್ ತೊಗೊಂಡಿದ್ದೆ, ನಾನು ಕಳಿಸಿದ್ದೀನಿ. ತುಂಬ ದೊಡ್ಡದು ಅಂತ ಹೇಳ್ತಿಲ್ಲ, ಕಡಿಮೆ ಅಮೌಂಟೇ
ಕಳಿಸಿದ್ದೀನಿ. ಅದಕ್ಕೋಸ್ಕರ ಬಟ್ಟೆಗಳನ್ನು ರೀಸೇಲ್ ಮಾಡೋವಂಥವ್ರದ್ದು ನಾನು ಪ್ರಮೋಷನ್ನೇ ಮಾಡ್ತಾಯಿಲ್ಲ ನಾನು. ತುಂಬ ಜನ ಫೋನ್ ಮಾಡ್ತಾಯಿದ್ದಾರೆ ನಮ್ಮೊಬ್ರದ್ದು ಮಾಡಿಕೊಡಿ ಅಂತ. ಬಟ್ ಆದರೆ ಕ್ಷಮಿಸಿ, ನಾನು ಅದು ರೀಸೇಲರ್ಸ್ದು ಮಾಡ್ತಾಯಿಲ್ಲ. ಬಟ್ ಆದರೆ ನೇಕಾರರ್ದಾಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಯಾರಾದರೂ ಇದ್ದರೆ ಅಂಥವ್ರದ್ದು ನಾನು ಮಾಡಿಕೊಡ್ತೀನಿ. ಏನು ಅಂತ ತಪ್ಪು ತಿಳಿಬೇಡಿ. ಮತ್ತು ಅದಕ್ಕೆ ಕಸ್ಟಮರ್ಸಿಂದ ನನಗೇನಾದರೂ ಫೋನ್ ಬಂದಾಗ ನನ್ನಿಂದ ಪಾಪ ಅವರಿಗೆ ಕ್ವಾಲಿಟಿ ಚೆನ್ನಾಗಿಲ್ದಿರೋ ಬಟ್ಟೆ ಹೋಯ್ತು ಅಂತ ಅಂದ್ಬಿಟ್ಟು ನನಗೂ ಮನಸ್ಸಿಗೆ ನೋವಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ಅಷ್ಟೇ. ರೀಸೇಲರ್ಸ್ದು ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಮುಂದೆ ಏನಾದ್ರು ಮಾಡಿದ್ರೆ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಚಿಕ್ಕ ಪುಟ್ಟ ಬಿಸ್ನೆಸ್ ಪಡೋವಂಥವ್ರು ಅಂದರೆ ಬಟ್ಟೆ ರೀಸೇಲರ್ಸ್ ಬಿಟ್ಟು ಬೇರೆ ಯಾವ್ದಾದ್ರು ಮ್ಯಾನುಫ್ಯಾಕ್ಚರರ್ಸ್ ಇದ್ದರೆ, ನೀವೇ ತಯಾರು ಮಾಡೋವಂಥದ್ದು ಆ ಥರ ಎಲ್ಲ ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ಉಚಿತ ಪ್ರಮೋಷನ್ ಮಾಡಿಕೊಡ್ತೀನಿ. ಯೂಟ್ಯೂಬಲ್ಲಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜನ್ನು ಹಾಕಿರಿ. ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಎಣ್ಣೆ ಮಾತ್ರ ಬಹಳ ಚೆನ್ನಾಗಿದೆ, ಟೇಸ್ಟ್ ವೈಸು ನಾನು ಬಳಸಿದ್ದಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಭಾಳ ಕಾನ್ಫಿಡೆಂಟಾಗಿ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. 1 ಲೀಟ್ರ್ ಟ್ರೈ ಮಾಡಿ, ಇಷ್ಟ ಆದರೆ ಬೇಕಾದ್ರೆ ಕಂಟಿನ್ಯೂ ಮಾಡಿ. ಕಡಲೆಕಾಯಿ ಎಣ್ಣೆ ಅದು ಕೂಡ ಇನ್ನು 100 ರೂಪಾಯಿ ಕಡಿಮೆಗೆ ಸಿಗುತ್ತೆ. 290 ರೂಪಾಯಿಗೆ ಅದು ಬೇಕಾದರೂ ನೀವು ತರಿಸ್ಕೊಬೋದು. ಇದು ಬಂದು 390 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಒಂದು ಸತಿ ಯೂಸ್ ಮಾಡಿ, ನಾವು ನಾರ್ಮಲ್ ಸನ್ಫ್ಲವರ್ ಎಲ್ಲ ಆಯಿಲೆಲ್ಲ ಯೂಸ್ ಮಾಡ್ತೀವಲ್ಲ, ರಿಫೈನ್ಡ್ ಆಯಿಲ್, ಅದಕ್ಕೂ ಇದಕ್ಕೂ ತೀರಾ ಡಿಫ್ರೆನ್ಸ್ ಇದೆ. ಸೊ ನೀವು ಒಮ್ಮೆ ಟ್ರೈ ಮಾಡ್ಬೋದಾಗಿದೆ, ಕಾನ್ಫಿಡೆಂಟಾಗಿ ಹೇಳ್ತೀನಿ. ಇದು ಮಾನಸ ಅವ್ರಿಗೆ ಆಲ್ ದ ಬೆಸ್ಟ್. ಲಾಸ್ಟ್ ವೀಡಿಯೋದಿಂದ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಮೇಡಮ್. ಮೈಸೂರಲ್ಲಿರೋರೆ ತುಂಬ ಜನ ಬಂದರು, ಸಾಕಷ್ಟು ಪ್ರಾಡಕ್ಟ್ ಎಲ್ಲ ತಗೋತಾ ಇದ್ದಾರೆ ಅಂತ ಹೇಳಿದ್ರು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬುಕ್ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರೋವಂಥ, ಈಗ ಡಿಸ್ಪ್ಲೇಲಿ ಬರ್ತಾ ಇದೆಯಲ್ಲ ಈ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.